ಪ್ರೀತಿಯ ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಜೂಟ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಗ್ಲಾಸ್ ಬಾಟಲ್ನ ಹೇಗೆ ಡೆಕೋರೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್: ಕಲರ್ ಜೂಟ್ ಥ್ರೆಡ್ಸ್, ವೇಸ್ಟ್ ಗ್ಲಾಸ್ ಬಾಟಲ್, ಸೀಸರ್, ವೈಟ್ ಗ್ಲೂ, ಮಾರ್ಕರ್. ವೇಸ್ಟ್ ಗ್ಲಾಸ್ ಬಾಟಲ್ಸು, ಸೊ ನೀವು ಮನೇಲಿ ಜಾಮ್ ಬಾಟಲ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಉಪ್ಪಿನಕಾಯಿ ಜಾರ್ ಬಾಟಲ್ಗಳನ್ನು ಯೂಸ್ ಮಾಡಿಕೊಂಡು ಇದು ಡೆಕೋರೇಟ್ ಮಾಡ್ಬೋದು. ಸೊ ಇವು ಜೂಟ್ ಥ್ರೆಡ್ಗಳು ಯೂಶ್ವಲಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಕ್ರಾಫ್ಟ್ ಸ್ಟೋರ್ಗಳಲ್ಲಿ ನಿಮಗೆ ಕಲರ್ ಜೂಟ್ ಥ್ರೆಡ್ಗಳು ಇಲ್ಲ ಪ್ಲೇನ್ ಜೂಟ್ ಥ್ರೆಡ್ಗಳು ಸಹ ಸಿಗುತ್ತೆ. ಸೊ ಫಸ್ಟಿಗೆ ನಾವು ಮಾರ್ಕರ್ ತೊಗೊಂಡು ಎಷ್ಟು ಬೇಕು ಅಂತ ಚಿಕ್ಕದಾಗಿ ಮಾರ್ಕ್ ಮಾಡ್ಕೋಬೇಕು. ಕಲರ್ ಥ್ರೆಡ್ಗಳನ್ನು ಯೂಸ್ ಮಾಡೋದಕ್ಕಾಗಿ ನಿಮಗೆ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಸಿಂಗಲ್ ಕಲರನ್ನು ಯೂಸ್ ಮಾಡ್ಕೋತೀರಾ ಅಂದ್ರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ವೈಟ್ ಗ್ಲೂನ ಯೂಸ್ ಮಾಡಿಕೊಂಡು ಫಸ್ಟು ನೀಟಾಗಿ ಸ್ಟಾರ್ಟಿಂಗಲ್ಲಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ ಎಡ್ಜಿಂದ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಸುತ್ತಬೇಕು ನೀಟಾಗಿ. ಸ್ವಲ್ಪ ಹತ್ತತ್ರಕ್ಕೆ ನೀಟಾಗಿ ಸುತ್ಕೋಬೇಕು ಟೈಟಾಗಿ. ಆಮೇಲೆ ಇದನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರನ್ನು ಮುಂದೆ ಸುತ್ಕೊಳ್ತಾ ಹೋಗಬೇಕು. ಇದೇ ಥರ ನೀವು ಒಂದು 5-6 ಕಲರನ್ನು ಯೂಸ್ ಮಾಡಿಕೊಂಡು ಸೇಮ್ ಸುತ್ಕೊಳ್ತಾ ಹೋಗಬೇಕು. ಏಳು ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ 8ನೇ ಕಲರು ಸುತ್ತಾ ಇದ್ದೀನಿ. ಸೊ ಇದು ಲಾಸ್ಟು. ಸುತ್ತಿದ್ರ ಮೇಲೆ ನೀಟಾಗಿ ಸೆಟ್ ಮಾಡ್ಕೋಬೇಕು, ಯಾಕಂದರೆ ಕೆಲವೊಂದೊಂದು ಅಂಟ್ಕೊಂಡಿರಲ್ಲ ನೀಟಾಗಿ. ಹಾಗೆ ಬಿಡಬೇಕು. ಗ್ಲೂ ಸಹ ಒಣಗಬೇಕು. ಸೊ ಈಗ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಕಲರ್ಫುಲ್ಲಾಗಿ ಬಾಟಲ್ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಜೂಟ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಗ್ಲಾಸ್ ಬಾಟಲ್ನ ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ. ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು.